ಒಂದು ಬಾರಿ ಆಶ್ರಮಕ್ಕೆ ಒಬ್ಬ ಭಾರೀ ಶ್ರೀಮಂತ ಮಹಿಳೆ ಬಂದಳು. ಅವಳು ಗುರುಜೀಫನ್ ಬಗ್ಗೆ ಸಾಕಷ್ಟು ಕೇಳಿದ್ದಾಳೆ. ಆದರೂ ಅವನ ಉಪನ್ಯಾಸ ಕೇಳಬೇಕು, ಸ್ವಲ್ಪ ದಿವನ ಆಶ್ರಮದಲ್ಲಿ ಇರಬೇಕು ಅನ್ನೋದು ಆಸೆ. ಆಕೆ ಬಂದು ಗುರುಜೀಫನ್ ನಮಸ್ಕಾರ ಮಾಡಿ ಹೇಳಿದಂತೆ, ಗುರುಜೀಫ್ ಅವರೇ, ನಿಮ್ಮ ಶಿಷ್ಯಳಾಗಬೇಕು ಅನ್ನೋ ಅಪೇಕ್ಷೆ ನನಗಿದೆ. ದಯವಿಟ್ಟು ನನ್ನ ಶಿಷ್ಯಳನ್ನಾಗಿ ಸ್ವೀಕರಿಸಿ ಸ್ವಲ್ಪ ದಿನ ಆಶ್ರಮದಲ್ಲಿ ಇರೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ಲಂತೆ. ಆಕೆ ಶ್ರೀಮಂತಿಕೆ ಎಲ್ಲ ಆಕೆ ಮೈ ಮೇಲೆ ಕಾಣಿಸ್ತಾ ಇತ್ತು. ಎಲ್ಲ ಆಭರಣಗಳನ್ನ ಹಾಕೊಂಡು ಬಂದಿದ್ದಾಳೆ ಆಕೆ ಆಶ್ರಮಕ್ಕೆ. ಅದನ್ನು ನೋಡಿದ ಗುರುಜೀಫ್ ಕೇಳಿದ, ಹೌದಾ, ನೀವು ನಮ್ಮ ಆಶ್ರಮದಲ್ಲಿ ಇರಬೇಕು ಅಂತೀರಾ ಸ್ವಲ್ಪ ದಿವಸ? ಹಾಗಾದ್ರೆ ಇರೋದಾದರೆ ಒಂದು ಕೆಲಸ ಮಾಡಿ, ನೀವೇನು ಆಭರಣ ಹಾಕ್ಕೊಂಡಿದ್ದೀರಿ ಎಲ್ಲ ಆಭರಣ ಬಿಚ್ಚಿ ಒಂದು ವಸ್ತ್ರದಲ್ಲಿ ಗಂಟು ಕಟ್ಟಿ ನನಗೆ ಕೊಟ್ಬಿಡಿ, ಆ ನಂತರ ಆಶ್ರಮದಲ್ಲಿ ಇರಬಹುದು ಅಂದ. ಆಕೆ ಗಾಬರಿ, ಇದೆಂತ ಸಂತಾರೆ ಇವನು ಗುರುಜೀಫು? ಸಾಮಾನ್ಯವಾಗಿ ಸಂತರಿಗೆ ದುಡ್ಡು ಆಭರಣ ಬೇಡ ಅಂತಾರೆ. ಈ ಮನುಷ್ಯ ನೋಡಿದರೆ ಬಂದ ತಕ್ಷಣ ನನ್ನ ಆಭರಣ ನೋಡಿದ, ಇಷ್ಟ ಆಯಿತು ಅನಿಸುತ್ತೆ, ಅದಕ್ಕೊಂದು ಬಟ್ಟೆಯಲ್ಲಿ ಕಟ್ಟಿಕೊಡು ಅಂತಾನೆ, ಇದೆಂತ ಸಂತ ಇವನು ಅಂತ ಬೇಜಾರು ಮಾಡಿಕೊಂಡ್ಳು. ಆಕೆ ಹಾಗಾದ್ರೆ ಒಂದು ಕೆಲಸ ಮಾಡಲಾ, ಸಾಯಂಕಾಲ ಕೊಡ್ಲಾ ಅಂತ ಕೇಳಿದ್ಲು. ಆಯಿತು, ಸಾಯಂಕಾಲ ಕೊಡಿ ಅಂತ ನಕ್ಕ ಕಳಿಸ್ದ. ಈಕೆ ಹೋಗಿ ಬಾಕಿ ಹೆಣ್ಮಕ್ಳಿದ್ರಲ್ಲ ಆಶ್ರಮದಲ್ಲಿ ಅವ್ರ ಜೊತೆಗೆಲ್ಲ ಮಾತಾಡ್ತಾ ಕೇಳಿದಂತೆ, ಇದೆಂತ ಸಂತಾರಿ ಇವನು, ನೀವು ಹೆಂಗಿದ್ದೀರಪ್ಪ ಇಲ್ಲಿ? ನಾನು ಭಾಳ ಕೇಳಿದ್ದೆ ಇವ್ರ ಬಗ್ಗೆ, ಆದ್ರೆ ಬಂದ ತಕ್ಷಣ ಅವನು ಆಭರಣ ಕೇಳ್ತಾನೆ, ಗಂಟು ಕಟ್ಟಿಕೊಡಿ ಅಂತಾನೆ, ಇದೆಂತ ಸಂತ ಇವನು ಅಂತ. ಬಾಕಿ ಹೆಣ್ಮಕ್ಳು ಕೇಳಿದ್ರಂತೆ, ನೀನೇನು ಮಾಡಿದೆ ಅಂತ. ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದೆ ಅಂತ. ನೀವೇನು ಮಾಡಿದ್ರಿ ಅಂತಿಕೆ ಕೇಳಿದ್ಲು. ಅವ್ರು ಹೇಳಿದ್ರಂತೆ, ನೀನು ಹುಚ್ಚಿದ್ದೇನೇನು, ಗುರುಜೀಫ್ ಏನೂ ಮಾಡಲ್ಲ, ಎಲ್ರಿಗೂ ಹಾಗೆ ಹೇಳ್ತಾನೆ ಅವನು, ಬಟ್ಟೆಯಲ್ಲಿ ಕಟ್ಟಿಕೊಡಿ ಅಂತಾನೆ, ಕಟ್ಟಿಕೊಟ್ಟ ತಕ್ಷಣ ವಾಪಸ್ ಕೊಡ್ತಾನೆ, ತೊಗೊಂಡೋಗಿ ಅಂತಾನೆ, ಅಷ್ಟೇ, ಪರೀಕ್ಷೆ ಮಾಡ್ತಾನೆ ನೀವು ಕೊಡ್ತೀರಾ ಇಲ್ಲ ಅಂತ. ಓ ಹೀಗ ವಾಪಸ್ ಕೊಡ್ತಾನೆ ಅವನು ಅಂದ್ಬಿಟ್ಟು ಸಾಯಂಕಾಲ ಹೋಗೋತ್ತಿಗೆ ತನ್ನ ಆಭರಣ ಎಲ್ಲ ಗಂಟು ಕಟ್ಟಿ ಅವನ ಕೈಯಲ್ಲಿ ಕೊಟ್ಲಂತೆ. ಬೆಳಗ್ಗೆ ಹೇಳಿದ್ರಲ್ಲ ಸ್ವಾಮಿ ತೋಳಿ ಆಭರಣ ಅಂತ. ಅವನ ತಕ್ಷಣ ಹೇಳಿದಂತೆ, ಅಮ್ಮ ನಿನ್ನ ಆಭರಣ ನನಗೆ ಬೇಡ, ಅಷ್ಟೇ ಅಲ್ಲ ನಿನ್ನ ಶಿಷ್ಯತ್ವ ಕೂಡ ನನಗೆ ಬೇಕಾಗಿಲ್ಲ. ಯಾಕಂದರೆ ನೀವು ಬೇರೆ ಮಹಿಳೆಯರ ಹತ್ರ ಕೇಳಿ ನಾನು ವಾಪಸ್ ಕೊಡ್ತೇನೆ ಅನ್ನೋ ಖಾತ್ರಿ ಆದಮೇಲೆ ಕೊಡೋಕೆ ಬಂದಿದ್ದೀರಿ. ಇದು ವ್ಯಾಪಾರ, ಇದು ಶಿಷ್ಯತ್ವ ಅಲ್ಲ. ಶಿಷ್ಯತ್ವ ಅಂದರೆ ಸಂಪೂರ್ಣ ಶರಣಾಗತಿ, ತಾವೇನು ಹೊರಡ್ಬೋದು ಅಂತ ಗದರಿ ಕಳಿಸ್ಬಿಟ್ಟ. ಈ ಮಾತನ್ನು ನಾವು ಯಾವಾಗಲೂ ಎಚ್ಚರದಲ್ಲಿ ಇಟ್ಕೋಬೇಕು. ಯಾರನ್ನೋ ಒಬ್ಬರನ್ನ ಗುರುಗಳು ಅಂತ ಒಪ್ಕೊಳ್ಳುವಾಗ ಒಂದು ವಿಷಯ ನಮಗೆ ಸ್ಪಷ್ಟ ಇರಬೇಕು. ಗುರುವನ್ನು ಒಪ್ಪುವಾಗ ಅಹಂಕಾರಗಳು ಕರಗಿ ಪ್ರಶ್ನೆಗಳು ಸತ್ತು ಕೇವಲ ಶರಣಾಗತಿ ಮಾತ್ರ ಇರಬೇಕು. ಹಾಗಾದರೆ ಮಾತ್ರ ಗುರುವಿನ ಆಶೀರ್ವಾದ ಕೃಪೆ ಸಿಗ್ತದೆ. ಇಲ್ಲದಿದ್ದರೆ ಕೃಪೆ ಆಶೀರ್ವಾದ ಎರಡೂ ಸಿಗೋ ಸಾಧ್ಯತೆ ಇಲ್ಲ. ಅದರಿಂದ ಗುರುವನ್ನು ಅಪೇಕ್ಷಿಸೋದು ದೊಡ್ಡದಲ್ಲ, ಗುರು ಸಿಕ್ಕಾಗ ಪೂರ್ತಿ ಶರಣಾಗತಿ ಆಗುವಂಥದ್ದು ಬಹಳ ಮುಖ್ಯ. ಸುಮಾರು 500-600 ವರ್ಷಗಳ ಕೆಳಗೆ ತೆತ್ಸುಗೆನ್ ಅಂತ ಒಬ್ಬ ಜೈನ್ ಸನ್ಯಾಸಿ ಇದ್ದ. ಆತ ಬದುಕಿದ್ದು ಜಪಾನ್ನಲ್ಲಿ. ಅವನಿಗೊಂದು ಆಸೆ ಏನಿತ್ತು ಅಂದರೆ ಈ ಝೆನ್ ಪಂಥದ ಸೂತ್ರಗಳನ್ನೆಲ್ಲ ಮುದ್ರಿಸಿ ಜನಕ್ಕೆ ಹಂಚಬೇಕು ಅಂತ. ಆಗಿನ ಕಾಲದಲ್ಲಿ ಮುದ್ರಣ ಇರಲಿಲ್ಲ, ಬಹಳ ಕಷ್ಟ ಆಗಿರೋದು. ಮೊದಲು ಅಕ್ಷರಗಳನ್ನು ಮರದ ತುಂಡಿನ ಮೇಲೆ ಬರೀಬೇಕು, ಅವನು ಕೆತ್ತಬೇಕು, ಆಮೇಲೆ ಅದನ್ನು ಬಣ್ಣದಲ್ಲೆದ್ದಿ ಬಟ್ಟೆ ಮೇಲೋ ಕಾಗದದ ಮೇಲೋ ಜೋರಾಗಿ ಒತ್ತಿ ಪ್ರತಿ ತೆಗಿಬೇಕು, ಒಂದೊಂದೇ ಪ್ರತಿ ತೆಗಿಬೇಕು. ಪರಿಶ್ರಮದ ಕೆಲಸ, ತುಂಬ ಸಮಯ ತಗೋತಾಯಿತ್ತು. ಆದರೆ ತೆತ್ಸುಗನ್ನಿಗೆ ಅದು ಜೀವನದ ಪರಮ ಗುರಿಯಾಗಿತ್ತು. ತಾನು ಕಲಿತಂಥ ಝೆನ್ ಸೂತ್ರಗಳನ್ನೆಲ್ಲ ಜನರಿಗೆ ಹಂಚಬೇಕು ಅಂತ. ಅವನೇನು ಮಾಡಿದ ಗೊತ್ತಾ? ಸಂತ ಅವನು ಮನೆ ಮನೆಗೆ ಹೋದ, ಊರಿಂದ ಊರಿಗೆ ಹೋದ, ಹಣ ಕಲೆಕ್ಟ್ ಮಾಡಿದ, ಸೇರಿಸ್ಕೊಂಡ. ಸೂತ್ರ ಪ್ರಿಂಟ್ ಮಾಡಬೇಕಲ್ಲ, ಮಾಡೋದಕ್ಕೆ ಅಷ್ಟು ಖರ್ಚಾಗತ್ತೆ. ಎಲ್ಲ ಹಣ ಸಂಗ್ರಹ ಮಾಡಿಕೊಂಡ. ಮಾಡಿ ಇನ್ನೇನು ಸಾಕಷ್ಟು ಆಗಿದೆ ಮುದ್ರಣಕ್ಕೆ ಅಂತ ಅನ್ನೋ ಹೊತ್ತಿಗೆ ಆ ಊಜಿ ಅಂತ ನದಿ ಇದೆ, ಅದಕ್ಕೆ ಪ್ರವಾಹ ಬಂದ್ಬಿಡ್ತು. ಏನು ಹುಚ್ಚು ಪ್ರವಾಹ ಅದು. ನೀರು ಉಕ್ಕಿ ಉಕ್ಕಿ ಅಪಾರ ಜೀವಹಾನಿ, ಪ್ರಾಣಹಾನಿ, ಆಸ್ತಿ ಹಾನಿ ಎಲ್ಲ ಆಗ್ಬಿಡ್ತು. ಮನೆ ಮಠ ಕರ್ಕೊಂಡು ಜನ ನಿರಾಶ್ರಿತರಾಗ್ಬಿಟ್ರು. ಅದನ್ನು ಕಂಡು ತೆತ್ಸುಗೆನ್ ಏನು ಮಾಡಿದೆ ಗೊತ್ತಾ? ಏನು ಹಣ ಕೂಡಿಸಿಟ್ಟಿದ್ನಲ್ಲ ತಾನು ಸೂತ್ರಗಳನ್ನು ಮುದ್ರಣ ಮಾಡೋದಕ್ಕೆ, ಶಿಷ್ಯರಿಗೆ ಕೊಟ್ಟ, ಎಲ್ಲ ಕೊಟ್ಬಿಡಿ, ಜನರಿಗೆ ಹಂಚಿಬಿಡಿ, ಗಂಜಿ ಕೇಂದ್ರ ಮಾಡಿ, ಔಷಧಿ ಕೊಡಿ, ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತೆಲ್ಲ ಹಂಚಿಬಿಟ್ಟ. ಶಿಷ್ಯರಿಗೆ ಬೇಜಾರಾಯಿತು. ಗುರುವಿನ 10 ವರ್ಷದ ಪ್ರಯತ್ನ ಎಲ್ಲ ವಿಫಲ ಆಯ್ತಲ್ಲ, ಮುದ್ರಣ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಗುರು ಮಾತ್ರ ಸಂತೋಷವಾಗೇ ಇದ್ದ ತೆತ್ಸುಗೆನ್. ಮತ್ತೆ ತನ್ನ ಪ್ರಯತ್ನ ಶುರು ಮಾಡಿದ. ಈಗ ವಯಸ್ಸಾಗಿದೆ ಅವನಿಗೆ. ಮುಂದೆ 15 ವರ್ಷ ಊರಿಂದ ಊರಿಗೆ ಹೋದ, ಮನೆ ಮನೆಗೆ ಹೋಗಿ ಸೂತ್ರ ಪ್ರಿಂಟ್ ಮಾಡ್ತೇನೆ, ದುಡ್ಡು ಕೊಡಿ, ಸಹಕಾರ ಮಾಡಿ ಅಂತ ಹೇಳಿ. 15 ವರ್ಷ ಆದಮೇಲೆ ಮುದ್ರಣಕ್ಕೆ ಆಗುವಷ್ಟು ದುಡ್ಡು ಆಯಿತು ಅಂತ ಅನ್ನಿಸ್ತು. ಕೈ ಹಾಕಬೇಕು ಅನ್ನೋ ಹೊತ್ತಿಗೆ ಕ್ಯೋಟೋ ಅನ್ನೋ ಪ್ರದೇಶದಲ್ಲಿ ಈ ಹಳದಿ ಜ್ವರ ಬಂದ್ಬಿಡ್ತು. ಯೆಲ್ಲೋ ಫೀವರ್ ಅಂತಿದ್ರು ಅವಾಗ. ಬಂದರೆ ಊರೇ ಖಾಲಿ ಆಗಿಬಿಡ್ಬೇಕು, ಅಷ್ಟು ಜನ ಸಾಯ್ತಾ ಇದ್ರು. ಏನು ಮನೆಯಲ್ಲಿ ಹೆಣಗಳು, ಹೆಣ ತೆಗಿಯೋಕೆ ಯಾರಿಲ್ಲ, ಊರೇ ಸ್ಮಶಾನ ಆಗ್ಬಿಡ್ತು. ತೆತ್ಸುಗನ್ ಏನು ಮಾಡಿದ ಗೊತ್ತಾ? ಒಂದು ಕ್ಷಣ ಕೂಡ ವಿಚಾರ ಮಾಡಲಿಲ್ಲ. ತನ್ನ ದುಡ್ಡನ್ನು ಮತ್ತೆ ಶಿಷ್ಯರಿಗೆ ಕೊಟ್ಟ, ಜನರನ್ನು ಪಾರು ಮಾಡಿ ಔಷಧಿ ಕೊಡಿಸಿ ಕರ್ಕೊಂಡು ಹೋಗಿ, ಇದು ಭಗವಂತನ ಸೇವೆ, ಇದಕ್ಕಿಂತ ದೊಡ್ಡ ಸೇವೆ ಬೇಕೇ ಅಂತ ಕೊಟ್ಬಿಟ್ಟ. ಶಿಷ್ಯರಿಗೆ ಮತ್ತೆ ದುಃಖ ಆಯಿತು, ಗುರುವಿನ ಆಸೆ ಈಡೇರಲಿಲ್ಲಲ್ಲ ಅಂತ.
ಅತ್ಯಂತ ಇಳಿ ವಯಸ್ಸಿನಲ್ಲಿ ಮತ್ತೆ ತೆತ್ಸುಗೆನ್ ಶುರು ಮಾಡಿದ. 3ನೇ ಬಾರಿ 10 ವರ್ಷ ಹೋಗಿ 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 ಹಣ ಸಂಗ್ರಹ ಮಾಡಿದ. ಈ ಸಲ ದುಡ್ಡು ಬಂತು, ಮುದ್ರಣ ಮಾಡಿದ. ಮರದ ಅಚ್ಚೆಗಳಿಂದ ಆದಂಥ ಮುದ್ರಣ, ತುಂಬ ಸುಂದರವಾದಂಥ ಮುದ್ರಣ. ಅವನು ಆಗಿನ ಕಾಲಕ್ಕೆ ಕಲ್ಪಿಸ್ಕೋಬೇಕು ಕೇಳುಗ, ಆಗಿನ ಕಾಲಕ್ಕೆ 7,000 ಪ್ರತಿಗಳನ್ನು ಮಾಡಿ ಪುಸ್ತಕದ ಹಾಗೆ ಬೈಂಡ್ ಮಾಡಿ ಹಂಚಿದ್ನಂತೆ. ಆ ಝೆನ್ ಸೂತ್ರಗಳನ್ನು ಮೊಟ್ಟ ಮೊದಲು ಮಾಡಿದವನು ತೆತ್ಸುಗೆನ್. ಇವತ್ತಿಗೂ ಕೂಡ ತಾವು ಜಪಾನಿಗೆ ಹೋದರೆ ಕ್ಯೋಟೋ ಅಂತ ಪ್ಲೇಸ್ನಲ್ಲಿ ಆ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಆಗಿನ ಕಾಲದ ಮುದ್ರಣಗಳನ್ನು. ಜಪಾನ್ನಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ತೆತ್ಸುಗೆನ್ ಬಗ್ಗೆ. ಏನು ಗೊತ್ತೇ, ತೆತ್ಸುಗೆನ್ ಸೂತ್ರಗಳನ್ನು 1 ಬಾರಿ ಮುದ್ರಣ ಮಾಡಲಿಲ್ಲ, 3 ಬಾರಿ ಮುದ್ರಣ ಮಾಡಿದ ಅಂತ. ಆದರೆ ಮೊದಲನೇ 2 ಮುದ್ರಣಗಳು ಕಾಗದದ ಮೇಲಿಲ್ಲ, ಜನರ ಹೃದಯದಲ್ಲಿ ಮುದ್ರಿತ ಆಗಿದ್ದಾವೆ. ಕೊನೆಯ ಮುದ್ರಣ ಮಾತ್ರ ಕಾಗದ ಮೇಲಿದೆ ಅಂತ. ಅದೊಂದೇ ಜನರಿಗೆ ಕಾಣಕ್ಕೆ ಸಿಗೋದು. ಇನ್ನೊಂದು ಬಹಳ ಮುಖ್ಯ, ಆ ಸೂತ್ರಗಳನ್ನು ಪ್ರಕಟಿಸಿದಂಥ ತೆತ್ಸುಗೆನ್ ಯಾವತ್ತು 7,000 ಮುದ್ರಣಗಳನ್ನು ಹಂಚಿದನೋ ಮರುದಿವಸ ಎಲ್ಲಿ ಹೋದ್ನೋ ಗೊತ್ತಾಗಲಿಲ್ಲ. ಕಾಡಿಗೆ ಹೋದ, ಸೇರ್ಕೊಂಡ್ಬಿಟ್ಟ. ಮುಂದೆ ಅವನ ಮುಖ ಯಾರೂ ಕಾಣಲಿಲ್ಲ. ಇದು ನನಗೆ ಅದ್ಭುತ ಅನಿಸೋದು. ತಾನು ಅತ್ಯಂತ ಶ್ರೇಷ್ಠ ಅಂತ ನಂಬಿದಂಥ ಒಂದು ದೊಡ್ಡ ಗುಣಕ್ಕೋಸ್ಕರ, ಆ ತತ್ವ ಸಾಧನೆಗೋಸ್ಕರ ಒಬ್ಬ ಮನುಷ್ಯ ಇಡೀ ಜೀವಮಾನವನ್ನು ಒತ್ತೆ ಇಡ್ತಾನಲ್ಲ. ಆ ಝೆನ್ ಧರ್ಮದ ಸೂತ್ರಗಳನ್ನು ಹರಡಬೇಕು ಅಂತ ಹೋದಂಥ ಮನುಷ್ಯ ಹುಡುಕಾಡಿ ತಂದು ತನ್ನ 30-40 ವರ್ಷದ ಜೀವನವನ್ನು ತೆಯ್ತಾನಲ್ಲ. ಇದು ಜೀವನ ಸಾಧನೆ ಅಂತ ಕರೆಯೋದು. ಯಾವುದಾದ್ರೂ ಒಂದು ಘನತತ್ವಕ್ಕೆ ನಂಬಿಕೊಂಡಾಗ ಅದಕ್ಕೆ ಜೀವವನ್ನು ತೆತ್ತು ಬದುಕುವಂಥದ್ದು ಆದರ್ಶ. ಇವತ್ತು ಆ ಝೆನ್ ಸಂತ ತೆತ್ಸುಗೆನನ್ನು ಯಾಕೆ ನೆನೆಸ್ತೇವೆ ಹೇಳಿ ನಾವು? ನೆನೆಸಿದ ಬರೀ ಸೂತ್ರ ಇದ್ದಾವೆ ಅಂತಲ್ಲ, ಆ ಸೂತ್ರಕ್ಕೋಸ್ಕರ ಮಾಡಿದಂಥ ತ್ಯಾಗ, ಅದರ ಮೂಲಕ ಸಮಾಜ ಸೇವೆ, ಇದು ಬಹಳ ಮುಖ್ಯ ಆಗತ್ತೆ. ಸೂತ್ರದಂಥ ಕಾಗದ ಪತ್ರಗಳನ್ನು ಎಷ್ಟು ಜನ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮಾಡಿದಂಥ ಕಾರ್ಯ ಜನಮಾನಸದಲ್ಲಿ ಯಾವಾಗಲೂ ಅಚ್ಚಳಿಯದೆ ಉಳಿಯುವಂಥದ್ದು. ಜಗತ್ತಿನಲ್ಲಿ ನೋಡುವಾಗ ಕ್ರೌರ್ಯ ತಾನಾಗಿ ವಿಜೃಂಭಿಸ್ತಾ ಇದೆಯಲ್ಲ, ನೋಡಿದಾಗ ಸಂಕಟ ಆಗೋಲ್ವಾ? ನಮ್ಮ ಮನಸ್ಸಿನಲ್ಲಿದ್ದಂಥ ಕರುಣೆ, ದಯೆ, ಪ್ರೀತಿ ಒಣಗಿ ಹೋಗ್ತಾ ಇದ್ದಾವ? ಹೀಗೆ ನೆನೆಸ್ಕೊಂಡಾಗ ಸಂತ ಏಕನಾಥರ ನೆನಪಾಯ್ತು. ಮಹಾರಾಷ್ಟ್ರದ ದೊಡ್ಡ ಸಂತ ಏಕನಾಥರು, ದಯೆಯ ಪ್ರತಿರೂಪ ಆಗಿದ್ದಂಥವ್ರು ಏಕನಾಥರು, ಪ್ರೀತಿ ಜ್ಞಾನಗಳ ಸಂಗಮ ಅವರು. ಒಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ, ಬೆಳಗ್ಗೆ ನದಿಗೆ ಹೋಗಿ ಸ್ನಾನಕ್ಕೆ ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ನೀರಲ್ಲಿ, ನದಿ ಪಕ್ಕದಲ್ಲಿ ಒಂದು ದೊಡ್ಡ ಮರದ ಒಂದು ಕೊಂಬೆ ಹೀಗೆ ನೀರಲ್ಲಿ ಚಾಚಿಕೊಂಡಿದೆ. ಇವರು 2 ಮುಳುಗು ಹಾಕಿದ್ರು. 3ನೇ ಮುಳುಗು ಹಾಕೋ ಹೊತ್ತಿಗೆ ಟಪ್ ಅಂತೇನೋ ಬಿದ್ದಂಗಾಯ್ತು. ಮುಂದೆ ಏನು ಅಂತ ನೋಡ್ತಾರೆ, ಆ ಕೊಂಬೆ ಮೇಲಿರುವಂತ ಒಂದು ಚೇಳು ಟಪ್ ಅಂತ ನೀರಲ್ಲಿ ಬಿತ್ತು. ಚೇಳಿಗೆ ಈಜೋಕ್ ಬರಲ್ಲ, ಮುಳುಗು ಹೋಗ್ತದೆ. ಅದು ಒದ್ದಾಡ್ತಾ ಇತ್ತು. ಇವರು ದಯೆ ಅಂತ ಹೇಳಿದ್ನಲ್ಲ, ಏಕನಾಥರ ದಯೆಗೆ ಅವರೇ ಸಮ. ಪಾಪ ಚೇಳು ಸತ್ತೋಗುತ್ತಲ್ಲ ಅಂತ ನೋಡಿದ್ರು. ಏನೂ ಇಲ್ಲ ಕೈಯಲ್ಲಿ, ಪಾತ್ರೆ ಇಲ್ಲ, ಏನೂ ಇಲ್ಲ. ಹೇಗಪ್ಪ ಪಾರು ಮಾಡೋದು, ಸತ್ತೋಗ್ಬಿಡುತ್ತಲ್ಲ ಇದು ಅಂತೇನ್ ಮಾಡ್ಕೊಂಡು ತಮ್ಮ ಬಲಗೈಯನ್ನ ಚಾಚಿ ಚೇಳನ್ನ ಕೈಯಲ್ಲಿ ತಗೊಂಡ್ರು, ದಂಡೆ ಮೇಲೆ ಬಿಟ್ಟು ಬರಬೇಕು ಅಂತ. ಮೊದಲೇ ಗಾಬರಿ ಆಗಿದ್ದು ಜೀವಕ್ಕೆ ತಡಬಡಿಸ್ತಾ ಇರುವಂತಹ ಚೇಳು ಅಂಗೈ ಸಿಕ್ಕ ತಕ್ಷಣ ಚಕ್ ಅಂತ ಕಚ್ಚಿಬಿಡ್ತು. ಅಯ್ಯೋ ಅಂತ ಜಾಡಿಸ್ಕೊಡ್ರು ಇವರು. ಮತ್ತೆ ನೀರಲ್ಲಿ ಬಿತ್ತು, ಮತ್ತೆ ಮುಣಗ್ತಾ ಇತ್ತು. ಅಯ್ಯೋ ಪಾಪ ಮತ್ತೆ ಮುಣಗ್ತದಲ್ಲ ಇದು ಅಂತ ಮತ್ತೆ ಕೈ ಹಾಕಿದ್ರು, ಮತ್ತೆ ಎತ್ಕೊಂಡ್ರೆ ಮತ್ತೆ ಕಚ್ಚುತ್ತದು. ಅದು ಕಚ್ಚತದೆ, ಇವ್ರು ಬಿಡ್ತಾನೆ ಇಲ್ಲ. ಕೊನೆಗೆ ಏನಾದ್ರೂ ಆಗ್ಲಿ ಅಂತ ಗಟ್ಟಿ ಕೈ ಹಿಡ್ಕೊಂಡು ಅದನ್ನು ಕೈ ಮೇಲೆ ತಗೊಂಡ್ರು. ಅದು ಕಚ್ತಾನೇ ಇತ್ತು 3-4 ಸಲ. ಹಾಗೆ ದಂಡೆಗೆ ಬಂದು ನೆಲದ ಮೇಲೆ ಬಿಟ್ಟರು, ಹೋಯ್ತು. ಅಲ್ಲೊಬ್ರು ಕೂತು ಪೂಜೆ ಮಾಡ್ತಾ ಇದ್ರು ನದಿ ದಂಡೆ ಮೇಲೆ. ಅವರಂದ್ರು, ಏಕನಾಥ್ರೆ ನಿಮ್ಗೇನು ಅರಳುಮರಳಾಗಿದೆಯಾ, ಬುದ್ಧಿ ಇದೆಯಾ, ಜ್ಞಾನಿಗಳು ನೀವು? ಆ ಚೇಳನ್ ತಂದು ಬಿಡ್ತೀರಲ್ರಿ, ಹೇಗೋ ಸತ್ತು ಹೋಗ್ತಿತ್ತು, ಒಳ್ಳೇದಾಗ್ತಿತ್ತು. ನೀರಲ್ಲಿ ಬಿದ್ದದು ಕೆಟ್ಟ ಜೀವ, ಕಚ್ಚೋದೇ ಕೆಲಸ ಅದ್ರದ್ದು. ಅದನ್ನ್ಯಾಕೆ ತಂದ್ಬಿಟ್ರಿ? ನೋಡ್ತಾ ಇದ್ದೆ ನಿಮ್ಮನ್ನ 3 ಸಲ 4 ಸಲ ಕಚ್ಚಿಸ್ಕೊಂಡ್ರಿ, ತಂದು ಬಿಟ್ರಿ ದಂಡೆ ಮೇಲೆ. ಅದನ್ನ ಹುಚ್ಚಲ್ವಾ ನಿಮಗೆ? ಏಕನಾಥರನ್ನ ಕೇಳ್ತಾರೆ, ಕಚ್ಚೋದು ಅದರ ಸ್ವಭಾವ ಸ್ವಾಮಿ, ಉಳಿಸೋದು ನನ್ನ ಸ್ವಭಾವ. ಕಚ್ಚೋ ಸ್ವಭಾವ ಅದು ಬಿಡ್ಲಿಲ್ಲ ಅಂತ ಉಳಿಸೋ ಸ್ವಭಾವ ನಾನ್ ಬಿಡ್ಬೇಕಾ? ಅದರಿಂದ ಅದು ಕಚ್ಚೋ ಪ್ರಾಣಿ ಕಚ್ಚಲಿ, ಉಳಿಸೋ ಮನಸ್ಸು ನನಗಿದೆ, ಉಳಿಸ್ತೀನಿ ಅಂತ. ಇದು ನನಗೆ ಜೀವನಕ್ಕೊಂದು ದೊಡ್ಡ ಪಾಠ ಆದಂತಹದ್ದು. ಜಗತ್ತಲ್ಲಿ ನಾವಂತೀವಿ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವರು ಕ್ರೂರಿಗಳಿದ್ದಾರೆ ಅಂತ. ಅವ್ರು ಏನೇ ಆಗಿರ್ಲಪ್ಪ, ನಿಮ್ಮ ಮನಸ್ಸಿನ ಕರುಣೆ ಯಾಕೆ ಒಣಗಿಸ್ಕೋತೀರಿ? ನಿಮ್ಮ ಮನಸ್ಸಿರುತ್ತ ದಯೆಯನ್ನು ಯಾಕೆ ಒಣಗಿಸ್ಕೋತೀರಿ? ಎಲ್ಲಿ ದಯೆ, ಎಲ್ಲಿ ಕರುಣೆ, ಎಲ್ಲಿ ಪ್ರೀತಿ, ಅನುಕಂಪ ಇಲ್ವೋ ಅಲ್ಲಿ ಏನೂ ಬೆಳೆಯೋದು ಸಾಧ್ಯ ಇಲ್ಲ. ಮನಸ್ಸು ಮರುಭೂಮಿ ಮಾಡ್ಕೊಳ್ಳೋದು ಬೇಡ.
ನಾವು ಏಕನಾಥರ ಹಾಗೆ ಚೇಳು ಕಡಿಸ್ಕೊಳ್ಳೋಕ್ಕಾಗದೆ ಹೋದ್ರೂ ಕೂಡ ಮತ್ತೊಬ್ಬರ ಕಟಿಕಿ ಮಾತು, ಒರಟು ಮಾತು, ಚಿಂತೆ ಅಷ್ಟು ದುಃಖ ಪಡಬೇಡಿ. ಒರಟು ಮಾತಾಡೋದು ಅವ್ರ ಸ್ವಭಾವ, ನಗೋದು ನಮ್ಮ ಸ್ವಭಾವ. ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹಾಡಿದರು. ಗುಂಡಪ್ಪನವರಂತೂ ಇನ್ನೂ ಚಂದ ಹೇಳಿಬಿಟ್ರು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೊಣನೇನು ಮಂಕುತಿಮ್ಮ ಅಂತ. ನಂಬಿದ್ರೆ ಪೂರ್ತಿ ನಂಬಬೇಕು, ಇದ್ರ ಪೂರ್ತಿ ನಂಬಲ್ಲ ಅನ್ಬೇಕು. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲೇ ಇಲ್ಲ, ದೇವರಿದ್ದಾನೆ ಅಂತ ನಂಬಲಿಲ್ಲ. ನಾನೇ ದೇವರು ಅಂದ್ಕೊಂಡಿದ್ದ ಅವನು, ಗಟ್ಟಿಯಾಗಿ ನಂಬ್ಕೊಂಡಿದ್ದ ದೇವರಿಲ್ಲ ಅಂತ. ನಂಬಿದನು ಪ್ರಹ್ಲಾದ, ಅವನ ಮಗ ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ನೋ ಅಷ್ಟೇ ಗಟ್ಟಿಯಾಗಿ ಭಗವಂತ ಇದ್ದಾನೆ ಅಂತ ನಂಬಿದವನು ಪ್ರಹ್ಲಾದ. ಇಬ್ಬರಿಗೇನಾಯಿತು? ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು. ಕಂಬದಿಂದ ಬಂದು ಹಿರಣ್ಯಕಶಿಪುಗೆ ದರ್ಶನ ಕೊಟ್ಟ ಭಗವಂತ ಸಾಕ್ಷಾತ್ ರೂಪಿನಿಂದ ಪ್ರಹ್ಲಾದನ ದರ್ಶನ ಕೊಟ್ಟ. ಇಬ್ಬರಿಗೂ ದರ್ಶನ ಆಯಿತು. ನಮ್ಮ ಹಣೆ ಬಾರ ಏನು? ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ನಂಬ್ತೀಯ ನಂಬಲ್ಲ. ಒಳ್ಳೇದಾದಾಗ ದೇವರಿದ್ದಾನೆ ಅನ್ನೋದು, ತೊಂದರೆ ಆದ ತಕ್ಷಣ ದೇವರಿಗೆ ಕಣ್ಣಿಲ್ಲ ಮೂಗಿಲ್ಲ, ಅವನು ದೇವರೇ ಇಲ್ಲ ಅಂತ ಅನ್ನೋದು. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಅವರಿಗೆಲ್ಲ ಚೆನ್ನಾಗಾಯ್ತಪ್ಪ, ನೀನು ಹೇಗಿದ್ದೀಯ ಅಂದರೆ ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂಟಿದ್ನಲ್ಲಿ ಸಿಕ್ಕಾಕೊಂಡಂಥ ಒಂದು ನೊಣ ಹಾರ್ತದೆ, ಪಟಪಟ ರೆಕ್ಕೆ ಪಡ್ಕೊಳ್ತದೆ, ಅಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಈ ನಂಬಿಕೆ ಅಂದ್ಕೊಂಡಾಗ ನನಗೊಂದು ಭಾಗವತದ ಕಥೆ ನೆನಪಾಗ್ತದೆ. ಅದ್ಭುತ ಕಥೆ ಅದು. ಒಂದು ಹಳ್ಳಿ, ಅಲ್ಲೊಬ್ಬರು ಪುರೋಹಿತರು, ಪಂಡಿತರು, ದಿನ ಸಾಯಂಕಾಲ ಪ್ರವಚನ ಮಾಡೋರು. ಸಾಕಷ್ಟು ಜನ ಬಂದು ಕೂಡ್ತಿದ್ರು, ಸುತ್ತಮುತ್ತಲ ಹಳ್ಳಿಯಿಂದ ಜನ ಬಂದು ಕೂಡೋರು, ಅದ್ಭುತ ಪಾಠ ಮಾಡೋರು, ಹರಿಕತೆ ಹೇಳೋರು. ಅಲ್ಲಿ ಹೇಳಿದ್ರಂತೆ, ನಂಬಬೇಕು ದೇವ್ರನ್ನ, ನಂಬಿದರೆ ಏನು ಬೇಕಾದರೂ ಆಗ್ತದೆ ಅಂತ ಹೇಳಿದರು. ಆ ಹಳ್ಳಿ ಪರಿಸ್ಥಿತಿ ಹೇಗೆ ಅಂದರೆ, ನದಿ ಆ ಹಳ್ಳಿಯನ್ನು ಸುತ್ತುವರೆದು ಬಿಡ್ತದೆ. ಮಳೆ ಬಂದಾಗ, ಮಳೆಗಾಲ ಬಂದಾಗ ಸುತ್ತು ಬಿಡ್ತದೆ. ಈ ಹಳ್ಳಿ ನಡುಗಡ್ಡೆ ಆದಂಗೆ ಆಗಿಬಿಡ್ತದೆ. ಆ ನದಿ ನೀರು ಇಳಿಯೋ ತನಕನೂ ಸೇತುವೆ ಬಳಸೋಕ್ಕಾಗಲ್ಲ. ಒಂದು 4-5 ದಿವಸ ಹೊರಗಿನ ಸಾಮಾನು ಏನೂ ಬರಲ್ಲ. ಹಾಗಾಯಿತು. ಮಳೆಗಾಲ ಜೋರಾಗಿ ಬಂತು, ಹಳ್ಳಿ ನಡುಗಡ್ಡೆ ಆದಂಗೆ ಆಯಿತು. ಪಂಡಿತರಂದರು, ಇನ್ನು 4-5 ದಿವಸ ನಮಗೆ ಹಾಲು ಮೊಸರು ಸಿಗಲ್ಲ, ಹಾಗೆ ಬದುಕಬೇಕು ಅಂದ್ಕೊಂಡ್ರು. ಆದ್ರೆ ಆಶ್ಚರ್ಯ, ಹಾಲು ಮಾರೋಳು ಬಂದೇ ಬಿಟ್ಲು. ಇವರಂದ್ರು, ಹೇಗೆ ಬಂದೆ ನೀನು? ನದಿ ಬಹಳ ತುಂಬ ಹರಿತಾ ಇದೆಯಲ್ಲ, ನಾವು ಬರಲ್ಲ ಈಗ, ಹೇಗೆ ಬಂದೆ ನೀನು ಅಂತ. ನಾವೇ ಯಾಕೆ ಬೇಕು ಸರ್ ನನಗೆ ಅನ್ಲಕ್ಕೆ. ಮತ್ತು ಹೇಗೆ ಬಂದೆ ನೀನು? ನೀವೇ ಹೇಳಿದ್ರಲ್ವಾ, ದೇವರಲ್ಲಿ ನಂಬಿಕೆ ಇದ್ದರೆ ದೇವ್ರು ನಂಬಿಕೋ, ಏನು ಬೇಕಾದರೂ ಆಗ್ತದೆ ಅಂದ್ರಿ. ನೋಡೇ ಬಿಡೋಣ, ನಾನೇನು ಮಾಡಿದೆ, ತಲೆ ಮೇಲೆ ಬುಟ್ಟಿಯಲ್ಲಿ ಹಾಲು ಮೊಸರು ಎಲ್ಲ ಇಟ್ಕೊಂಡೆ, ನದಿ ಹತ್ರ ಬಂದೆ, ಕಣ್ಣು ಮುಚ್ಕೊಂಡೆ, ನಾರಾಯಣ ನಾರಾಯಣ ಅಂದ್ಕೊಂಡು ನಂಬಟ್ಟೆ ನೀರು ಮೇಲೆ ನಡ್ಕೊಂಡು ಅಂತ. ಇವರಂದ್ರು, ಎಲ್ಲ ಇವನ ನೀರು ಮೇಲೆ ನಡ್ಕೊಂಬಂದ್ಯಾ ನೀನು, ಮುಣಗ್ಲಿಲ್ವಾ? ಅದೇ ಮುಣಗ್ತಾರೆ ಸ್ವಾಮಿ, ನೀವೇ ಹೇಳಿದ್ರಲ್ವಾ ನಂಬಿಕೆ ಇದ್ರೆ ಏನೂ ಆಗ್ತದೆ ಅಂತ. ಈಗ ವಾಪಸ್ ಹಂಗೆ ಹೋಗ್ತೀಯ ನೀನು? ಹಂಗೆ ಹೋಗ್ತೀನಿ ವಾಪಸ್ಸು, ಅಲ್ಲಿ ಹೋಗ್ತೀನಿ, ನಾರಾಯಣ ನಾರಾಯಣ ಅಂದ್ಕೊಂಡು ನೀರು ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದ್ಲು. ನಾನು ಬರ್ತೇನೆ ಇರು ನಿನ್ನ ಜೊತೆಗೆ ಅಂದರು ಪಂಡಿತರು. ಇವರು ಹೋದ್ರಂತ ಆಕೆ ಜೊತೆಗೆ. ಹೋಗ್ಬಿಟ್ಟು ಆಕೆ ಕಣ್ಣು ಮುಚ್ಕೊಂಡ್ಲು, ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ಲು, ಶ್ರದ್ಧೆಯಿಂದ ನಾರಾಯಣ ನಾರಾಯಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು ನೀರ ಮೇಲೆ. ಇವರಂದ್ರು, ನಾನು ಹೇಳಿಕೊಟ್ಟು ವಿದ್ಯೆ ಇದು. ಆಕೆ ಆರಾಮಾಗಿ ನೀರ ಮೇಲೆ ಹೋಗ್ತಾಳೆ, ನಾನು ನೋಡ್ಬೇಕಾಗಾದ್ರೆ, ನಾನು ಹೇಳಿದ್ದಾನೆ ಅದು ಅಂತ ಹೇಳಿ ನಾರಾಯಣ ಅಂದರು. ಗುಳುಕ್ಕಂದು ಮುಳುಗಿದ್ರು, ತೇಲ್ಕೊಂಡು ಹೋದರು ಆ ಕಡೆ. ಇವ್ರು ಯಾಕೆ ಮುಳುಗಿ ಹೋದರು? ಇವ್ರಿಗೆ ಹೇಳೋದ್ರಲ್ಲಿ ನಂಬಿಕೆ ಇದೆ, ಹೊರತಾಗಿ ದೇವ್ರ ಮೇಲೆ ನಂಬಿಕೆ ಇಲ್ಲ. ಆಕೆಗೆ ದೇವ್ರ ಮೇಲೆ ನಂಬಿಕೆ ಇದೆ. ನಾರಾಯಣ ಅನ್ನೋ ಪದದಲ್ಲಿ ಆಕೆಗೆ ನಂಬಿಕೆ ಅಲ್ಲ, ನಾರಾಯಣನ ಮೇಲೆ ನಂಬಿಕೆ ಇದೆ. ಇವರು ವರ್ಣನೆ ಮಾಡೋದ್ರಲ್ಲಿ ಅಷ್ಟೇ ನಂಬಿಕೆ. ಅದಕ್ಕೆ ಗುಂಡಪ್ಪ ಹೇಳಿದ್ದು ಭಾಳ ಚೆನ್ನಾಗಿ, ನಂಬಿದರೆ ಪೂರ್ತಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ನನ್ನ ನಂಬಿಕೆ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತೆ ನಂಬಿಕೆ. ಏನೂ ಆಗದೇ ಇರುವಂಥ ಹತಾಶ ಪರಿಸ್ಥಿತಿಯಲ್ಲಿ ನಂಬಿಕೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿ ಅದ್ಭುತ ಕೆಲಸ ಮಾಡ್ತದೆ. ನಾವು ಸಾಕಷ್ಟು ಜನ ನೋಡಿದ್ದೀವಿ, ನನಗೆ ಆಗೋಲ್ಲ ಕೆಲಸ ಅಂತ ಕೂತಾಗ ಯಾರು ಹೇಳ್ತಾರೆ, ನಿನಗಾಗತ್ತೋ, ನಿನ್ನ ಭವಿಷ್ಯದಲ್ಲಿ ಇದೆ, ಇದು ಭವಿಷ್ಯ ಮುಖ್ಯ ಅಲ್ಲ, ಅದು ನಿನ್ನ ಭವಿಷ್ಯದಲ್ಲಿ ಇದೆ, ನಿನಗಾಗತ್ತೆ ಅಂದಾಗ, ಹೌದಾ ಆಗತ್ತೆ, ಹಾಗಾದರೆ ನಂಬಿಕೊಂಡ್ರೆ ಶಕ್ತಿ ಬರ್ತದೆ, ನಂಬ್ಕೊಳ್ಳೋದೇ ಹೋದರೆ ಯಾವ ಶಕ್ತಿಯೂ ಬರೋಲ್ಲ. ಆದ್ದರಿಂದ ಭಾಗವತದ ಕಥೆ ನನಗೆ ಭಾಳ ಮುಖ್ಯವಾದ ಹೇಳೋದು ಅಂದರೆ, ನಂಬಿಕೆ ಇದೆ ಅಂತ ತೋರ್ಸೋಕೆ ಹೋಗಬೇಡಿ, ನಂಬಿ ಬದುಕಿದಾಗ ಜೀವನ ಸ್ವಲ್ಪ ಹಗುರ ಆಗ್ತದೆ. ಈ ಮದುವೆ ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು. ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು. ವಿ ಫ್ಲೋ ಟುಗೆದರ್, ಜೊತೆಗೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗೇ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ತೀರ್ಮಾನ ಗಟ್ಟಿ ಆಗಿದ್ದರೆ ಕಲ್ಪನೆ ಯಾಕೆ ಬರ್ತದೆ ಡಿವೋರ್ಸದ್ದು? ಡಿವೋರ್ಸ್ ಪದಾನೇ ತಪ್ಪದು. ಅಂದರೆ ಐ ಡೋಂಟ್ ಎಗ್ರಿ ಅಂತ. ಡಿವೋರ್ಸ್ ಅಂದರೆ ಐ ಡೋಂಟ್ ಎಗ್ರಿ, ಐ ಡಿವೋರ್ಸ್ ಫ್ರಮ್ ದಿ ಐಡಿಯಾ ಅಂತೀವಿ.
ಅಂದ್ರೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು ಅಲ್ಲಿ? ಮೂಲ ಕಾರಣ ನಾನು ಸರಿ, ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ, ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಏನಾಗಿದೆ ಗೊತ್ತಾ, ಮೊಬೈಲ್ ಬಂದದ್ದು ನಾವು ಸಣ್ಣವ್ರದಾಗ ಹಾಡು ಕೇಳ್ತಿದ್ವಿ, ನನ್ನೇ ಮುನ್ನೆ ಬಚ್ಚೆ ತೇರಿ ಮುಠೆ ಮೇ ಕ್ಯಾ ಹೇ ಅಂತ. ಈಗ ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬಂದ್ಬಿಟ್ಟಿದೆ. ಮೊಬೈಲ್ ಒಂದಿದ್ರೆ ಸಾಕು, ಇನ್ನೇನೂ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಅಮೇರಿಕಾದಲ್ಲಿದ್ದಾಗ ಹುಡುಗ ಹೇಳ್ತಿದ್ದ, ಐ ಕ್ಯಾನ್ ಲೀವ್ ಮೈ ವೈಫ್ ಬಟ್ ಐ ಕಾಂಟ್ ಲೀವ್ ಮೈ ಮೊಬೈಲ್ ಅಂತ. ಅಂದರೆ ಮೊಬೈಲ್ ಬಹಳ ಮುಖ್ಯ ಆಯ್ತು ಆತನಿಗೆ. ಇವೆಲ್ಲ ವಸ್ತುಗಳೇ. ಮತ್ತೆ ನಾನು ಅಲ್ಲಿಗೆ ಬರಬೇಕು. ವಸ್ತು ಬೇರೆ, ಜೀವ ಬೇರೆ. ವಸ್ತುವಿಗೆ ಒಂದು ತಾತ್ಕಾಲಿಕ ಪ್ರಜ್ಞೆ ಇದೆ, ಅಷ್ಟೇ ಹೊತ್ತು ಇರೋದಂಥದ್ದು. ಎಂಥ ಒಳ್ಳೆ ಮೊಬೈಲ್ ತಗೊಳ್ಳಿ, ನೀವು ಒಳ್ಳೆ ಕಾರ್ ತಗೊಳ್ಳಿ, 3 ವರ್ಷ ಆದ್ಮೇಲೆ ಸಾಕು ಅನಿಸ್ಬಿಡುತ್ತೆ, ಚೇಂಜ್ ಮಾಡೋಣ, ಕಾರ್ ಸಾಕು, ಮೊಬೈಲ್ ಚೇಂಜ್ ಮಾಡೋಣ ಅನಿಸುತ್ತೆ. ಅದು ಪ್ರೀತಿ ಹಾಗಲ್ಲ. ಪ್ರೀತಿ ಇದ್ರೆ 80 ವರ್ಷ ಆದರೂ ಸಂಭ್ರಮದಿಂದ ಬದುಕಿದವ್ರನ್ನ ಕಂಡಿದ್ದೇನೆ ನಾನು. ಅಂದರೆ ದಿನ ಕಳೆದ ಹಾಗೆ, ಸಾಮಾನ್ಯ ಹುಣಸೆ ಹಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ, ಹಳೇದಾದಷ್ಟು ಹುಳಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಪ್ರೀತಿ ಕೂಡ ಹಾಗಾಗಬೇಕು. ವಸ್ತು ಅಂತ ತಿಳ್ಕೊಂಡಾಗ ಅದರ ಆಯುಷ್ಯ ತುಂಬ ಕಮ್ಮಿ, ಅಲ್ಪಾಯುಷ್ಯ. ಅದು ಪ್ರೀತಿ ಅಂದ್ಕೊಂಡಾಗ ದೀರ್ಘಾಯುಷ್ಯ ಆಗ್ತದೆ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳಬೇಕಾದದ್ದು, ಪ್ರೀತಿ ಸಂಗಾತಿಯನ್ನು ಹುಡುಕೊಳ್ಳೋದು ಅದು ವಸ್ತು ಅಲ್ಲ, ಒಂದು ಹುಡುಗಿ ವಸ್ತು ಅಲ್ಲ, ಹುಡುಗ ವಸ್ತು ಅಲ್ಲ. ಅದೊಂದು ಪ್ರೀತಿಯ ಸಂಕೇತ. ಅದು ಎಷ್ಟು ವರ್ಷ ಬಳಸ್ತೀರೋ ಅಷ್ಟು ವರ್ಷ ಬೆಳ್ಕೊಂಡಿರುತ್ತೆ. ಪ್ರಮುಖ ಕಾರಣ ಇಷ್ಟೇ, ನಾನು ದೊಡ್ಡವನು ಅಂತ ಗಂಡ ಹೇಳಬೇಕು. ನಾನೇನು ಕಮ್ಮಿ, ನಾನು ಕೆಲಸ ಮಾಡ್ತಾ ಇಲ್ವಾ ಅಂತ ಆಕೆ. ಇನ್ನೊಂದು ಕಾರಣ ಇತ್ತೀಚೆಗೆ ಬಂದದ್ದು ಅಂದರೆ, ಈಗ ಹಣಕಾಸಿನ ಸ್ಥಿರತೆ ಬಂದಿದೆ. ಮೊದಲು ಹುಡುಗಿಯರು ಜಾಸ್ತಿ ಕಲಿತಿರಲಿಲ್ಲ, ಅನಿವಾರ್ಯವಾಗಿ ಅವನ ಜೊತೆಗೆ ಇರಬೇಕಾಗ್ತಿತ್ತು, ಗಂಡನ ಜೊತೆಗೆ. ಯಾಕಂದ್ರೆ ಬೇರೆ ಹಾದಿ ಇಲ್ಲ, ಆಕೆ ಕಲ್ತಿಲ್ಲ, ತಾಯಿ ಮನೆಗೆ ಹೋಗೋಂಗಿಲ್ಲ, ಇವನ್ ಬಿಟ್ಟರೆ ಬೇರೆ ಗತಿ ಇಲ್ಲ. ಅನಿವಾರ್ಯವಾಗಿ ಸಂಕಟಪಟ್ಟು ಬದುಕಿದವ್ರನ್ನೂ ಕಂಡಿದ್ದೇನೆ ನಾನು. ಈಗ ಹುಡುಗಿಯರು ಕೂಡ ಚೆನ್ನಾಗಿ ಕಲ್ತಿದ್ದಾರೆ, ಹುಡುಗರಷ್ಟೇ ಗಳಿಸ್ತಾರೆ, ಬಹುಶಃ ಹೆಚ್ಚು ಗಳಿಸ್ತಾರೆ. ಆಗ ಇವ್ನು ಇಲ್ಲದೆ ಹೋದರೆ ಬದುಕಬಹುದು ಅಂತ ಅನಿಸ್ಬಿಡುತ್ತೆ. ಒಂದು ಸಲ ಆರ್ಥಿಕ ಭದ್ರತೆ ಬಂದಾಗ ಅವನ ಅವಶ್ಯಕತೆ ಇಲ್ಲ ಅನಿಸ್ಬಿಡುತ್ತೆ. ನಮ್ಗೆ 2 ಅವಶ್ಯಕತೆಗಳು ಜೀವನದಲ್ಲಿ ಇರುವಂಥದ್ದು, ವಸ್ತು ಅವಶ್ಯಕತೆ, ಪ್ರೀತಿ ಅವಶ್ಯಕತೆ, 2 ಇರಬೇಕು. ವಸ್ತು ಅವಶ್ಯಕತೆಯನ್ನು ಹಣ ಪೂರೈಸ್ಬಿಡ್ತದೆ. ಎಂಥ ವಸ್ತು ಬೇಕಾದ್ರೆ ನಾನೇ ಮನೆ ಕೊಂಡ್ಕೊಂಡ್ಬಿಡ್ತೀನಿ, ಗಂಡ ಆಗಬೇಕು, ನಾನೇ ಪರ್ಚೇಸ್ ಮಾಡ್ತೀನಿ, ನನಗೂ EMI ಕಟ್ಟೋಕೆ ಬರುತ್ತೆ ಅಂತ ಬರುತ್ತೆ. ಹೀಗೆ ಬಂದಾಗ ನಾನು ಕಟ್ಟೋಕೆ ಸಾಧ್ಯ ಇದೆ. ಎಷ್ಟೋ ಸಲ ನೋಡಿದ್ದೆ, ನಾನು ಪರಿಚಯದವರೊಬ್ಬರು ಕಾಮನ್ ಅಕೌಂಟ್ ಮಾಡೋಕೆ ಒಪ್ಪಲಿಲ್ಲ. ಅವರು ಗಂಡ ಹೆಂಡತಿ ಇಬ್ರು ಕಾಮನ್ ಅಕೌಂಟ್ ಬೇಡ ಅಂತ, ಇಬ್ರು ಗಳಿಸಿದ್ದೇನೆ ಒಂದು ಅಕೌಂಟಿಗೆ ಹಾಕೋಣ, ಇಬ್ರು ಬಳಸೋಣ ಅಂತ. ಇಬ್ರು ಒಪ್ಪಲಿಲ್ಲ, ಬೇಡ, ನಿನ್ನ ಅಕೌಂಟೇ ಬೇರೆ, ನನ್ನ ಅಕೌಂಟೇ ಬೇರೆ. ಅಂದರೆ ನಾವು ಒಂದು ಆಗಲಿಲ್ಲಲ್ಲ. ಈ ವಸ್ತು ಬಗ್ಗೆ ಪ್ರೀತಿ ಹೆಚ್ಚಾಯಿತೆ ಹೊರತಾಗಿ ಜೀವದ ಬಗ್ಗೆ ಪ್ರೀತಿ ಹೆಚ್ಚಾಗಲಿಲ್ಲ. ಆದ್ರೆ ತಿಳಿಬೇಕಾದದ್ದು ತಿಳಿತದೆ, ಯಾವಾಗೊಂದ್ಸಲ ತಿಳಿತದೆ. ಜೀವ ಪ್ರೀತಿ ಬಹಳ ದೊಡ್ಡದು ಮತ್ತು ದೀರ್ಘಕಾಲದ್ದು. ವಸ್ತು ಪ್ರೀತಿ ತುಂಬ ತಾತ್ಕಾಲಿಕವಾದದ್ದು. ನೀವೆಂಥದೇ ಅತ್ಯುತ್ತಮವಾದಂಥ ಒಂದು ವಸ್ತು ತಗೊಳ್ಳಿ, 4 ವರ್ಷಕ್ಕೆ ಸಾಕು ಅನ್ಸ್ಬಿಡುತ್ತೆ ಅಲ್ವಾ. ಈ ಹಳೆ ಕಾರು, ಹೊಸ ಕಾರು ತೊಗೊಂಡಾಗ ವರ್ಷಿದ್ದೇ ಹೊಸದಿದ್ದಾಗ ಒರೆಸ್ಬೇಕಾಗಿಲ್ಲ. ಒಂದು 2 ಸ್ಕ್ರ್ಯಾಚ್ ಬಿದ್ಮೇಲೆ ಎದೆ ಮೇಲೆ ಬರೆ ಕೊಟ್ಟಂಗೆ ಆಗುತ್ತೆ, ಅಯ್ಯೋ ಸ್ಕ್ರ್ಯಾಚ್ ಬಿತ್ತು ಅಂತ. ಒಂದು 3 ವರ್ಷಕ್ಕೆ ತೆಗೆದ್ಬಿಡೋಣ, ಒಳ್ಳೆದಾಗಿ ತೆಗೆದ್ಬಿಡೋಣ ಅಂತ ಅಂತೀವಿ ಅಲ್ವಾ. ಆದರೆ ಗಂಡ ಹೆಂಡತಿ ನಿಜವಾಗ್ಲೂ ಪ್ರೀತಿಯಿಂದ ಇದ್ದಾಗ ನಾನು ಕಂಡಿದ್ದೇನಂಥವ್ರನ್ನ. ಕಾರಣ ಇಷ್ಟೇನೆ, ನನಗದೊಂದು ಜೀವ ಅಂತ ಭಾವನೆ ಬಂದಾಗ, ನನ್ನ ನಂಬ್ಕೊಂಡು ಬಂದಂಥ ಜೀವ, ಅದು ನಂಬ್ಕೊಂಡು ನಾನಿದ್ದೀನಿ ಅನ್ನುವಂಥ ನಂಬಿಕೆ ಇದ್ದರೆ ಆಗೋಲ್ಲ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ನೀವು ಕೇಳಿದಕ್ಕೆ ಉತ್ತರ ಅಂದರೆ, ಎಲ್ಲಿ ವಿಶ್ವಾಸ ನಂಬಿಕೆ ಕಮ್ಮಿ ಆಗತ್ತೋ ಅಲ್ಲಿ ಒಡಕ್ ಶುರು ಆಗುತ್ತೆ. ಐ ಹ್ಯಾವ್ ಟು ಟ್ರಸ್ಟ್ ಮೈ ವೈಫ್, ಐ ಕ್ಯಾನ್ ಬಿ ಸಸ್ಪಿಷಿಯಸ್ ಅಬೌಟ್ ಹರ್. ನನ್ನ ಹೆಂಡತಿ ಏನು ಮಾಡ್ತಾಳೆ, ಯಾರ ಜೊತೆಗೆ ಹೋಗ್ತಾಳೆ. ಒಂದು ಕೆಲಸ ಹೇಳ್ತೀನಿ, ಪತ್ತೇದಾರ ಇದ್ದಾರೆ ಕೆಲವರು, ಅಂದರೆ ಏಜೆನ್ಸಿ ಇದಾವೆ, ಡಿಟೆಕ್ಟಿವ್ ಏಜೆನ್ಸಿ. ಅವ್ರು ಹೇಳ್ತಾರೆ, ನಮ್ಮ ಬಹುದೊಡ್ಡ ಕೆಲಸ ನಮ್ಗೆ ಬರ್ತಿರೋದೀಗ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿಸ್ತಾಳೆ ನಮ್ಮನ್ನ, ಹುಡ್ಕೊಂಬ, ಅವನೇನು ಮಾಡ್ತಾನೆ ನೋಡ್ಕೊಂಬ ಅಂತ. ಒಂದು ಸಲ ನಿಮ್ಗೆ ಸಂಶಯ ಬಂದ್ಬಿಟ್ರೆ ಹೆಂಗೆ ಉಳಿತಿದೆ, ಬಂಧ ಉಳಿಯೋದೇ ಇಲ್ಲ ಅದು. ಒಂದು ಹೇಳ್ತಾರೆ, ಉತ್ತರ ಕರ್ನಾಟಕ ಒಂದು ಮಾತಿದೆ, ದಿಟ್ಟಿಸ್ ನೋಡಿದ್ರೆ ಮಾಡ್ಕೊಂಡು ಹೆಂಡತಿ ಮೆಳ್ಳುಗಣ್ಣು ಅಂತ. ಚೆನ್ನಾಗಿ ಇರ್ತಾಳೆ ಆಕೆ, ಹಿಂಗೆ ನೋಡ್ಬಿಟ್ಟು ಕಣ್ಣು ಸೊಟ್ಟ ಇದೆ ನಿಂದು ಅಂತ ಕೇಳ್ತಾರೆ. ಬಹಳ ದಿಟ್ಟಿಸ್ ನೋಡಬೇಡಿ ಅದನ್ನು. ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅವರಲ್ಲಿ ವೀಕ್ನೆಸ್ ಇದೆ, ಅವರಲ್ಲೂ ಸ್ಟ್ರೆಂತ್ ಇದೆ, ನಮ್ಮಲ್ಲೂ ಸ್ಟ್ರೆಂತ್ ಇದೆ. ನಾವು ಮಾಡಬೇಕಾದದ್ದು ಒಂದೇ, ಈಗ ಅವರಲ್ಲಿರೋ ಶಕ್ತಿಯನ್ನು ಇವ್ರು ಗುರುತಿಸ್ಬೇಕು, ಇವರಲ್ಲಿ ಶಕ್ತಿಯನ್ನು ಅವ್ರು ಗುರುತಿಸ್ಬೇಕು. ವೀಕ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾರೂ ಪರಿಪೂರ್ಣರಲ್ಲ ಜಗತ್ತಲ್ಲಿ, ದೇವರೊಬ್ಬರನ್ನು ಬಿಟ್ರೆ ಅಲ್ವಾ. ನಾವು ಯಾರೂ ದೇವರಲ್ಲ. ಆದ್ದರಿಂದ ಅವರಲ್ಲಿರುವಂಥ ಅಪರಿಪೂರ್ಣತೆಯನ್ನು ಒತ್ತು ಕೊಡೋದಕ್ಕಿಂತ ಏನು ಚೆನ್ನಾಗಿದೆ ಕಂಡ್ಕೋಬೇಕಲ್ವಾ. ನಾನು ಸಿಂಪಲ್ ಹೇಳ್ತೀನಮ್ಮ, ಈ ಬಾಳೆಹಣ್ಣು ತರಕ್ಕೆ ಹೋಗ್ತೀವಿ ಅಂಗಡಿಗೆ, ಬಾರ್ಗೇನ್ ಮಾಡ್ತೀರಿ, ಯಾಕೋ ಅಷ್ಟೇ ಕಮ್ಮಿ ಮಾಡು, 50 ರೂಪಾಯಿ ಮಾಡು ಅಂತ ಚೌಕಾಸಿ ಮಾಡ್ತೀವಿ. ಚೌಕಾಸಿ ಮಾಡಿದ್ಮೇಲೆ ಕೊಳತು ಬಾಳೆಹಣ್ಣು ತರ್ತೀನಿ ನಾನು.
ಇಲ್ಲ, ಹುಡುಕಾಡಿ ಅದ್ರ ಯಾವ ಬಾಳೆಹಣ್ಣು ಚೆನ್ನಾಗಿದೆ ಹುಡುಕಾಡ್ಕೊಂಡು ತೊಗೊಂಬರ್ತೀನಲ್ವ. ನನಗೆ ಯಾವ್ದು ಒಳ್ಳೆಯದು ಯಾವ್ದು ಚಂದ ಅದನ್ನೇ ತೊಗೊಂಬರ್ತೀನಿ ಮನೆಗೆ, ಕೆಟ್ಟದಾದ ತರೋಲ್ಲ ನಾನು. ಒಂದು ದಿವಸ ತಿಂದ ಮುಗಿಸುವಂಥ ಬಾಳೆಹಣ್ಣಿಗೆ ಇಟ್ಟು ಚಿಂತೆ ಮಾಡೋದಾದರೆ ಜೀವನ ಹಂಚಿಕೊಳ್ಳುವಂಥ ಹೆಂಡತಿ ಜೊತೆಗೆ ಗಂಡನ ಜೊತೆಗೆ ಇನ್ನೂ ಜಾಸ್ತಿ ಹುಷಾರಾಗಿರ್ಬೇಕಲ್ವ, ಒಳ್ಳೇದೇ ಕಂಡ್ಕೋಬೇಕಲ್ವ. ಎಲ್ಲಿವರೆಗೂ ನಮಗೆ ಇತ್ತು ಬರಲಿಕ್ಕೆ ಒಳ್ಳೇದನ್ನು ಕಂಡುಕೊಳ್ಳೋ ಮನಸ್ಸಿಲ್ವೋ ಅಲ್ಲಿವರೆಗೂ ಈ ಕೊರತೆ ಇದ್ದೇ ಇರುತ್ತೆ, ಕೊರಕಲು ಬಂದೇ ಬರುತ್ತೆ.